ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ. ಈ ಪಾಠದ 3ನೇ ಭಾಗ ಗ್ರೆಗರ್ ಮೆಂಡೆಲರ ನಿಯಮಗಳು. ಈ 3ನೇ ಭಾಗವನ್ನು ಮುಂದುವರಿಸುವ ಮುನ್ನ ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ ಹಾಗೂ ಮನೆ ಕೆಲಸ 2ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಹಿಂದಿನ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ, ಗ್ರೆಗರ್ ಮೆಂಡೆಲರು ಜೆನೆಟಿಕ್ಸ್ನ ಪಿತಾಮಹ ಹಾಗೂ ಅವರು ಬಟಾಣಿ ಸಸ್ಯವನ್ನು ತಮ್ಮ ಪ್ರಯೋಗಕ್ಕೆ ಆಯ್ಕೆ ಮಾಡ್ತಾರೆ. ಆ ಆಯ್ಕೆ ಮಾಡಿರೋದಕ್ಕೆ ಬಟಾಣಿ ಸಸ್ಯದಲ್ಲಿ ಅನೇಕ ಲಕ್ಷಣಗಳು ಇದ್ದಾವೆ ಅಂತ ಆಯ್ಕೆ ಮಾಡ್ತಾರೆ. ಅವು ದ್ವಿಲಿಂಗಿ ಹೂಗಳನ್ನು ಹೊಂದಿದ್ದಾವೆ ಎಂಬುದಕ್ಕೆ ಆಯ್ಕೆ ಮಾಡ್ತಾರೆ. ಜೀವಿತಾವಧಿ ಅತ್ಯಂತ ಅಲ್ಪ, ಹೆಚ್ಚು ಬೀಜಗಳನ್ನು ಉತ್ಪತ್ತಿ ಮಾಡುತ್ತೆ. ಆದ ಕಾರಣ ಮೆಂಡೆಲರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿದ್ದಾರೆ. ತದನಂತರ ನಾವು ತಿಳ್ಕೊಂಡ್ವಿ, ಇಂಥ ಬಟಾಣಿ ಸಸ್ಯದಲ್ಲಿ ವೈವಿಧ್ಯಮಯವಾದ ಲಕ್ಷಣಗಳಿವೆ ಎಂಬುದರ ಪಟ್ಟಿಯನ್ನು ಸಹ ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಈಗ ಮೆಂಡೆಲರು ತಮ್ಮ ಪ್ರಯೋಗಗಳು 2ನ್ನು ನಿರ್ವಹಿಸ್ತಾರೆ. ಈ ಒಂದು ಅನುವಂಶೀಯತೆ ಮತ್ತು ವಿಭಿನ್ನತೆಗಳ ಬಗ್ಗೆ ತಿಳಿಯುವುದಕ್ಕಾಗಿ. ಆ ಪ್ರಯೋಗಗಳಲ್ಲಿ ಏಕತಳೀಕರಣ ಎಂಬುದು ಒಂದು ಪ್ರಯೋಗ. ಒಂದು ಲಕ್ಷಣವನ್ನು ಆಧರಿಸಿ 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸುವಂಥ ಪ್ರಕ್ರಿಯೆಗೆ ಏಕತಳೀಕರಣ ಎಂದು ನಾವು ಕರೆದ್ವಿ. ಆ ಏಕತಳೀಕರಣದ ಪ್ರಕಟ ಲಕ್ಷಣದ ಅನುಪಾತವು ಯಾವಾಗಲೂ ಸಹ 3:1 ಅನುಪಾತ ಇರುತ್ತೆ. ಅದರ ಜಿನೋಟೈಪ್ ಅನುಪಾತವು 1:2:1 ಎಂಬುದನ್ನು ಸಹ ನಾವು ಒಂದು ಉದಾಹರಣೆ ಸಮೇತ ನಾವು ಖಚಿತ ಮಾಡಿಕೊಂಡ್ವಿ. ಈಗ ನೋಡೋಣ ನಮ್ಮ ಮನೆ ಕೆಲಸ 2ರ ಉತ್ತರಗಳು. ಮೊದಲನೇ ಪ್ರಶ್ನೆ, ಮೆಂಡೆಲರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಲು ಕಾರಣಗಳೇನು? ತುಂಬ ಮುಖ್ಯವಾದ ಪ್ರಶ್ನೆ, ಪರೀಕ್ಷಾ ದೃಷ್ಟಿಯಿಂದಲೂ ಸಹ. ಹೆಚ್ಚು ಸಂತೋಷ ಆಗ್ತಾ ಇದೆ, ಎಲ್ಲ ವಿದ್ಯಾರ್ಥಿಗಳು ಇರುವ ಸ್ಥಳದಲ್ಲೇ ಕೈಯನ್ನು ಎತ್ತುತ್ತಾ ಇದ್ದೀರಿ. ಕಾರಣ, ನೀವು ಈ ಉತ್ತರ ಸ್ಪಷ್ಟವಾಗಿ ಬರೆದಿದ್ದೀರಿ. ಒಮ್ಮೆ ನೋಡೋಣ. ಅನೇಕ ಕಾರಣಗಳಿದ್ದಾವೆ ಮೆಂಡೆಲರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಲು. ಅದರಲ್ಲಿ 4 ಕಾರಣಗಳು ಇಲ್ಲಿದ್ದಾವೆ. ಸುಲಭವಾಗಿ ಬೆಳೆಯಬಹುದು, ಕಡಿಮೆ ಜೀವಿತಾವಧಿ, ವಿಭಿನ್ನ ಗುಣಗಳನ್ನು ಹೊಂದಿದ್ದವೆ, ದ್ವಿಲಿಂಗಿ ಹೂಗಳನ್ನು ಹೊಂದಿದ್ದವು ಈ ಬಟಾಣಿ ಸಸ್ಯಗಳು. ಆದ ಕಾರಣ ಮೆಂಡೆಲರು ಬಟಾಣಿ ಸಸ್ಯವನ್ನು ತಮ್ಮ ಪ್ರಯೋಗಕ್ಕೆ ಆಯ್ಕೆ ಮಾಡ್ತಾರೆ. 2ನೇ ಪ್ರಶ್ನೆ, ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡೆಲರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಖಂಡಿತ ಒಂದು ಪ್ರಯೋಗದಲ್ಲಿ ನಮಗೆ ತಿಳ್ಕೊಳ್ತಾ ಬಂದ್ವಿ. ಯಾವ ಪ್ರಯೋಗ? ಏಕತಳೀಕರಣ. ಒಂದು ಲಕ್ಷಣವನ್ನು ಆಧರಿಸಿದಾಗ 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸಿದಾಗ ಮೆಂಡೆಲರಿಗೆ F1 ತಳಿ ಸಿಕ್ಕುತ್ತೆ. ಆ F1 ತಳಿಯಲ್ಲಿ ಎಲ್ಲ ಎತ್ತರ ಸಸ್ಯಗಳೇ ಕಂಡು ಬರ್ತವೆ. ಆ ಯಾವುದು ತೋರ್ಪಡಿಕೆಯಾಗುತ್ತೋ ಅದು ಪ್ರಬಲ ಲಕ್ಷಣ, ಯಾವುದು ತೋರ್ಪಡಿಕೆಯಾಗುವುದಿಲ್ಲವೋ ಅದು ದುರ್ಬಲ ಲಕ್ಷಣ. ಯಾವ ಲಕ್ಷಣವು ತೋರ್ಪಡಿಕೆಯಾಯಿತೋ ಅದು ಪ್ರಬಲ, ಯಾವ ಲಕ್ಷಣವು ಹುದುಗಿರುತ್ತದೆಯೋ ಅದು ದುರ್ಬಲ. ಮೆಂಡೆಲರ ಏಕತಳೀಕರಣ ಪ್ರಯೋಗದಲ್ಲಿ ಕಾಂಡದ ಉದ್ದ ಎಂಬ ಲಕ್ಷಣವನ್ನು ಆಧರಿಸಿದಾಗ F1 ತಳಿಯಲ್ಲಿ ಎಲ್ಲ ಎತ್ತರ ಸಸ್ಯಗಳು. ನೆನಪಿಸ್ಕೊಳ್ತಾ ಇದ್ದೀರಿ ವಿದ್ಯಾರ್ಥಿಗಳೇ? F1 ತಳಿಯ ಲಿಂಗಾಣುಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ
ಉಂಟಾದಾಗ 3 ಎತ್ತರ ಸಸ್ಯಗಳು ಹಾಗೂ 1 ಗಿಡ್ಡ ಸಸ್ಯ ಉಂಟಾಯಿತು. ನೋಡೋಣ ಒಂದು ಉದಾಹರಣೆ ಸಮೇತ. ಈಗಾಗಲೇ ನಾವು ಒಂದು ಲಕ್ಷಣ, ಆಯ್ದ ಲಕ್ಷಣ, ಆಯ್ದ ಲಕ್ಷಣ, ಕಾಂಡದ ಉದ್ದ, ಪೋಷಕ ಸಸ್ಯಗಳು ಎತ್ತರ, ಗಿಡ್ಡ, ಪ್ರಜನಾಂಗಗಳು ಕ್ಯಾಪಿಟಲ್ ಟಿ ಪ್ರಬಲ, ಸ್ಮಾಲ್ ಟಿ ದುರ್ಬಲ. ವಿದ್ಯಾರ್ಥಿಗಳೇ, ನೀವು ಈ ಎತ್ತರವನ್ನು ಸೂಚಿಸುವುದಕ್ಕೆ ಟೀನೇ ತೆಗೆದುಕೋಬೇಕು ಎಂಬ ನಿಯಮ ಇಲ್ಲ. ಯಾವುದೇ ಇಂಗ್ಲಿಷ್ ಅಕ್ಷರಗಳನ್ನು ನೀವು ತೆಗೆದುಕೊಳ್ಳುವಾಗ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದು ಪ್ರಬಲವೋ ಅದು ದೊಡ್ಡ ಅಕ್ಷರದಲ್ಲಿ ಬರೀತೀರಿ, ಯಾವುದು ದುರ್ಬಲವೋ ಅದು ಸಣ್ಣ ಅಕ್ಷರದಲ್ಲಿ ಬರೀತೀರಿ. ಲಿಂಗಾಣುಗಳು ದ್ವಿಗುಣಿತದಿಂದ ಏಕಗುಣಿತಕ್ಕೆ ಇಳಿತಾ ಇದ್ದಾವೆ. ಮಿಯೋಸಿಸ್ ರೀತಿಯ ಕೋಶ ವಿಭಜನೆ. ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್, the diploid number of chromosomes get reduced to haploid. ಅವುಗಳ ಅಡ್ಡಹಾಯಿಸುವಿಕೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಉಂಟಾಯಿತು. ಯುಗ್ಮಜ, ಝೈಗೋಟ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, F1 ಪೀಳಿಗೆ ಎಲ್ಲ ಎತ್ತರ ಸಸ್ಯಗಳು ಉಂಟಾಗಿದ್ದಾವೆ. F1 ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಕೈಗೊಳ್ಳುತ್ತೆ. ಆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ F1ನ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ. ಚೆಕ್ಕರ್ ಬೋರ್ಡ್ ಗಮನಿಸ್ತಾ ಇದ್ದೀನಿ. ಕ್ಯಾಪಿಟಲ್ ಟಿ ಇಂಟು ಕ್ಯಾಪಿಟಲ್ ಟಿ ಗುಣಾಕಾರ, ಟಿ ಇಂಟು ಟಿ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಸ್ಮಾಲ್ ಟಿ ಸ್ಮಾಲ್ ಟಿ. ಈಗ ಗಮನಿಸ್ತಾ ಇದ್ರಿ, ಒಂದು ಪ್ರಬಲ ಲಕ್ಷಣ ಕಂಡು ಬಂತಂದರೆ ಅಲ್ಲಿ ಬೆಳೀತಕ್ಕಂಥ ಸಸ್ಯಗಳೆಲ್ಲವೂ ಸಹ ಪ್ರಾಬಲ್ಯ ಗುಣವನ್ನೇ ತೋರ್ಪಡಿಸುತ್ತೆ. ಹಾಗಿದ್ದರೆ ನಮಗೆ ಪ್ರಬಲ ಲಕ್ಷಣ ಕ್ಯಾಪಿಟಲ್ ಟಿಗಳು 3 ಸಸ್ಯಗಳಲ್ಲಿ ಕಂಡು ಬರ್ತಾ ಇದೆ. ಆದ ಕಾರಣ 3:1, 3 ಎತ್ತರ ಸಸ್ಯಗಳು, 1 ಗಿಡ್ಡ ಸಸ್ಯ. ಪ್ರಕಟ ಅನುಪಾತ. ಜೀನೋಟೈಪ್ ಅನುಪಾತ 1:2:1. 2 ಪ್ರಬಲ ಲಕ್ಷಣಗಳಿದ್ದಾವೆ ಮೊದಲನೇದರಲ್ಲಿ, 2 ಪ್ರಬಲ ಗುಣಗಳನ್ನು ಹೊಂದಿರತಕ್ಕಂತಹ ಲಿಂಗಾಣುಗಳಿದ್ದಾವೆ. ಅದಕ್ಕೆ ಒಂದು ಹೋಮೋಝೈಗಸ್ ಅಂತ ಕರೀತೇವೆ. ಇನ್ನೊಂದು 2 ದುರ್ಬಲದ್ದಿದ್ದಾವೆ, ಅದು ಸಹ ಹೋಮೋಝೈಗಸ್ ಬಟ್ ದುರ್ಬಲ, ಅದು ಒಂದಿದೆ. ಪ್ರಬಲ ದುರ್ಬಲ ಲಕ್ಷಣಗಳ ಮಿಲನ ಇದ್ದಾವೆ 2ರಲ್ಲಿ, ಹೆಟಿರೋಝೈಗಸ್. ಅದನ್ನೇ 2, ಆದ ಕಾರಣ 1:2:1. ಅದು ಝೀನೋಟೈಪ್ ಅನುಪಾತ. ನೋಡ್ತಾ ಇದ್ರಿ, ಟಾಲ್ ಎತ್ತರ ಸಸ್ಯ, 3 ಎತ್ತರ ಸಸ್ಯಗಳು, 1 ಗಿಡ್ಡ ಸಸ್ಯ ಬೆಳೆಯಿತು. ಹೀಗೆ ಯಾವ ಲಕ್ಷಣವು ತೋರ್ಪಡಿಕೆಯಾಗುತ್ತೋ ಅದು ಪ್ರಬಲ, ಯಾವುದು ಲಕ್ಷಣವು ಹುದುಗಿರುತ್ತದೆಯೋ ಅದು ದುರ್ಬಲ ಎಂಬುದನ್ನು ನಾವು ಏಕತಳೀಕರಣ ಪ್ರಯೋಗದಿಂದ ಸಾಬೀತುಪಡಿಸಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಭಾಗ 3ರಲ್ಲಿ ಬರ್ತಕ್ಕಂತಹ ಮೆಂಡಲರ 2ನೇ ಪ್ರಯೋಗ ಇದು, ದ್ವಿತಳೀಕರಣ. 2 ಲಕ್ಷಣಗಳನ್ನು ಆಧರಿಸಿ 2 ವಿಭಿನ್ನ ಸಸ್ಯಗಳನ್ನು ಅಡ್ಡಹಾಯಿಸುವ ಪ್ರಕ್ರಿಯೆಯೇ ದ್ವಿತಳೀಕರಣ. ಈ ದ್ವಿತಳೀಕರಣದಲ್ಲಿ ಗಮನಿಸ್ತಾ ಇದ್ದೀರಿ, 2 ಲಕ್ಷಣಗಳನ್ನು ಆಧರಿಸಿ
ಎಷ್ಟು ಸಸ್ಯಗಳನ್ನು ಅಡ್ಡ ಹಾಯಿಸ್ತಾ ಇದ್ರಿ? 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆ. ದ್ವಿತಳೀಕರಣದ ಪ್ರಕಟ ಅನುಪಾತವು 9:3:3:1. ದ್ವಿತಳೀಕರಣದ ಪ್ರಕಟ ಅನುಪಾತವು 9:3:3:1. ಪರೀಕ್ಷಾ ದೃಷ್ಟಿಯಿಂದಲೂ ಸಹ ತುಂಬ ಮುಖ್ಯವಾಗಿರ್ತಕ್ಕಂತಹದ್ದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ. ಮೆಂಡಲರ ದ್ವಿತಳೀಕರಣದಲ್ಲಿ ಅನುಪಾತವು ಡ್ಯಾಶ್ ಆಗಿರುತ್ತದೆ, 9:3:3:1. ಈ ಮೆಂಡಲರು ಈ ಅನುಪಾತವನ್ನು ಸಾಬೀತುಪಡಿಸೋದಕ್ಕೆ ಪ್ರಯೋಗವನ್ನು ಹಮ್ಮಿಕೊಳ್ತಾರೆ. ದ್ವಿತಳೀಕರಣದ ಪ್ರಯೋಗ. ಎಷ್ಟು ಲಕ್ಷಣ ಆಧರಿಸಿ ಮೆಂಡಲರು ಈ ಪ್ರಯೋಗದನ್ನ ಮಾಡ್ತಾರೆ? 2 ಲಕ್ಷಣಗಳನ್ನು ಆಧರಿಸಿ. ಎಷ್ಟು ಸಸ್ಯಗಳನ್ನು ಅಡ್ಡ ಹಾಯಿಸ್ತಾರೆ? 2 ಸಸ್ಯಗಳನ್ನೇ ಅಡ್ಡ ಹಾಯಿಸೋದು. ಉದಾಹರಣೆ 1, ಆಯ್ದ ಲಕ್ಷಣ. ನೋಡಿ, 2 ಲಕ್ಷಣ: ಕಾಂಡದ ಉದ್ದ, ಹೂವಿನ ಸ್ಥಾನ. 2 ಲಕ್ಷಣ ನಾವು ತೆಗೆದುಕೊಂಡಿದ್ದೇವೆ. ಪೋಷಕ ಸಸ್ಯಗಳ ಯಾವುದಾಗಿರ್ತವೆ? ಪ್ರಾಬಲ್ಯ ಹೊಂದಿರತಕ್ಕಂಥದ್ದು ಎತ್ತರ, ಅಕ್ಷೀಯ, ಗಿಡ್ಡ, ಕೊನೆಯ. ನೋಡಿ, 2 ಲಕ್ಷಣ ಇರಬೇಕು. ಪ್ರಜನಾಂಗಗಳು: ಎತ್ತರ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ, ಅಕ್ಷೀಯ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ, ಗಿಡ್ಡ ಸ್ಮಾಲ್ ಟಿ ಸ್ಮಾಲ್ ಟಿ, ಕೊನೆಯ ಸ್ಮಾಲ್ ಎ ಸ್ಮಾಲ್ ಎ. ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೆ ಪ್ರೌಢಾವಸ್ಥೆಗೆ ಬಂದಾಗ. ದ್ವಿಗುಣಿತದಿಂದ ಏಕಗುಣಿತ. 2 ಟೀಗಳ ಬದಲಿಗೆ 1 ಟಿ, 2 ಎಗಳ ಬದಲಿಗೆ 1 ಎ. ಅದೇ ರೀತಿಯಲ್ಲಿ 2 ಸ್ಮಾಲ್ ಟಿಗಳ ಬದಲಿಗೆ 1 ಸ್ಮಾಲ್ ಟಿ, 2 ಸ್ಮಾಲ್ ಎಗಳ ಬದಲಿಗೆ 1 ಸ್ಮಾಲ್ ಎ. ಏಕಗುಣಿತಕ್ಕೆ ಇಳಿಯಿತು. ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಂದಿದ್ದು ಯುಗ್ಮಜವು 4 ಹೊಂದಿಬಿಟ್ಟಿದೆ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ, ಸ್ಮಾಲ್ ಟಿ ಸ್ಮಾಲ್ ಎ, F1 ಪೀಳಿಗೆ. ಈಗಾಗಲೇ ನಿಮಗೆ ಏಕತಳೀಕರಣ ಪ್ರಯೋಗದಲ್ಲಿ ತಿಳಿಸಿದ್ದೆ, ಒಂದು ಪ್ರಬಲ ಲಕ್ಷಣ ಇದ್ದರೂ ಅಲ್ಲಿ ಬರುವಂಥ ಸಸ್ಯಗಳೆಲ್ಲವೂ ಪ್ರಾಬಲ್ಯದ ಸಸ್ಯಗಳಾಗಿರ್ತವೆ. ಆ ಪ್ರಬಲ ಲಕ್ಷಣವನ್ನೇ ತೋರ್ಪಡಿಕೆಯನ್ನು ಮಾಡಿಕೊಳ್ಳುತ್ತವೆ. ಹಾಗಿದ್ದರೆ ಇಲ್ಲಿ ಬಂದಿರತಕ್ಕಂಥ ಸಸ್ಯ ಎತ್ತರ ಸಸ್ಯಗಳೇ ಆಗಿರ್ತವೆ. ಅಷ್ಟೇ ಅಲ್ಲ, ಹೂವಿನ ಸ್ಥಾನ ಅಕ್ಷೀಯ ಆಗಿರುತ್ತದೆ. ನಾವು ತೆಗೆದುಕೊಂಡಿರ್ತಕ್ಕಂತಹ ಕಾಂಡದ ಉದ್ದ, ಹೂವಿನ ಸ್ಥಾನ ಎಂಬ 2 ಲಕ್ಷಣಗಳಲ್ಲಿರ್ತಕ್ಕಂಥ 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸಿದ್ವಿ. F1 ಪೀಳಿಗೆ ಎಲ್ಲಿ ಎಲ್ಲವೂ ಎತ್ತರ ಹಾಗೂ ಅಕ್ಷೀಯ ಸ್ಥಾನದಲ್ಲಿ ಬೆಳೆದಿರ್ತಕ್ಕಂಥ ಹೂಗಳನ್ನು ಹೊಂದಿರತಕ್ಕಂಥ ಬಟಾಣಿ ಸಸ್ಯಗಳು ನಮಗೆ ಸಿಕ್ಕಿದ್ದಾವೆ. ಅಲ್ಲಿಗೆ ನಿಲ್ಲಿಲ್ಲ. ಈಗ ಆ F1 ಪೀಳಿಗೆಯಲ್ಲಿ ಬಂದಿರತಕ್ಕಂತಹ ಸಸ್ಯಗಳು ಅವು ಮತ್ತೆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಂದುತ್ತವೆ. ಏಕೆಂದರೆ ನಾನು ತಿಳಿಸಿದೆ, ಬಟಾಣಿ ಸಸ್ಯಗಳು ದ್ವಿಲಿಂಗಿ ಹೂಗಳು. ಅವುಗಳನ್ನು ನಾವು ಒತ್ತಡದಿಂದ ಏಕಲಿಂಗಿಗಳಾಗಿಯೂ ಮಾರ್ಪಾಟು ಮಾಡಬಹುದು, ತದನಂತರ ದ್ವಿಲಿಂಗಿಗಳನ್ನಾಗಿಯೂ ಮಾರ್ಪಾಟು ಮಾಡಬಹುದು. ಈಗ F1 ಪೀಳಿಗೆಯು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಂದುತ್ತೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ F1 ಲಿಂಗಾಣುಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಗಮನ ಇಟ್ಕೊಳ್ಳಿ. ಲಿಂಗಾಣುಗಳನ್ನು ನೀವು ಬರೆಯುವಾಗ ತುಂಬ ಸುಲಭ. ನಾನೇನು ಹೇಳಿದೆ? F1 ಪೀಳಿಗೆ ಸ್ವಕೀಯ. ಅಲ್ಲಿಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಎ ಸ್ಮಾಲ್ ಎ. 1 ಟಿ ಕ್ಯಾಪಿಟಲ್ ಟಿಯಿಂದ ಮೊದಲು
ಅವು ಸ್ವಕೀಯ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಸೊ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ ಒಂದು ವಿಭಿನ್ನವಾಗಿರ್ತಕ್ಕಂಥದ್ದು, ಕ್ಯಾಪಿಟಲ್ ಟಿ ಸ್ಮಾಲ್ ಎ, ಸ್ಮಾಲ್ ಟಿ ಕ್ಯಾಪಿಟಲ್ ಎ, ಸ್ಮಾಲ್ ಟಿ ಸ್ಮಾಲ್ ಎ. ಈ 4 ರೀತಿಯ ಲಿಂಗಾಣುಗಳು ಉತ್ಪತ್ತಿಯಾಗ್ತವೆ ಯಾವಾಗ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಂದಿದಾಗ. ಚೆಕ್ಕರ್ ಬೋರ್ಡ್ ರಚನೆ ತುಂಬ ಮುಖ್ಯವಾಗಿದೆ, ಸುಲಭವಾಗಿದೆ ನೀವು ಬರೆಯೋದಕ್ಕೂ ಸಹ. ಕ್ಯಾಪಿಟಲ್ ಟಿ ಎ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಎ, ಎಲ್ಲ 4 ಸೇರಿಸಿ ಬರೀತೀರಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಎ. ಕ್ಯಾಪಿಟಲ್ ಟಿ ಬರೋದಿಲ್ಲ ಇಲ್ಲಿ, ಚೆನ್ನಾಗಿ ಗಮನಿಸಬೇಕು. ಸ್ಮಾಲ್ ಟಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ, ಸ್ಮಾಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಎ ಸ್ಮಾಲ್ ಎ, ಸ್ಮಾಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಎ, ಸ್ಮಾಲ್ ಟಿ ಸ್ಮಾಲ್ ಎ ಸ್ಮಾಲ್ ಎ. ನೋಡಿ, ಇಷ್ಟು ವಿಭಿನ್ನ ರೀತಿಯ ಬೀಜಾಣುಗಳು ಬರ್ತವೆ. ನಾವು ತೆಗೆದುಕೊಂಡಿರ್ತಕ್ಕಂಥ 2 ಲಕ್ಷಣಗಳಾಗಿದ್ದರೂ ನಮಗೆ F2 ಪೀಳಿಗೆಯಲ್ಲಿ ನಮಗೆ ಸಿಗ್ತಕ್ಕಂಥ ಬೀಜಾಣುಗಳು ವೈವಿಧ್ಯಮಯವಾಗಿದ್ದಾವೆ. ಅವು ಹೇಗಿದ್ದಾವೆ ನೋಡಿ, ಈಗ ಗಮನಿಸ್ತಾ ಇದ್ದೀರಿ. 9:3:3:1 ಇದರ ಅನುಪಾತ ಅಂತ ಪ್ರಾಯೋಗಿಕವಾಗಿ ಮೆಂಡೆಲರು ತಿಳಿಸಿದ್ದಾರೆ. ಹೌದಾ ಎಂಬುದು ಈ ಚೆಕ್ಕರ್ ಬೋರ್ಡಿಂದ ನಮಗೆ ಗೊತ್ತಾಗುತ್ತೆ. ನೋಡಿ, ಗಮನಿಸಿ. ನಾವೀಗ ಅಲ್ಲಿ ಗಮನಿಸೋದಕ್ಕೆ ಚೆಕ್ಕರ್ ಬೋರ್ಡಲ್ಲಿ 9 ಯಾವುವು ಇದ್ದಾವೆ, 3 ಯಾವ ರೀತಿ ಇದ್ದಾವೆ, ಉಳಿದ 3 ಯಾವ ರೀತಿ ಸಸ್ಯಗಳು, 1 ಯಾವ ರೀತಿ ಸಸ್ಯ ಬರ್ತಾ ಇದೆ ನೋಡಿ. 4 ಇರ್ತಕ್ಕಂಥದ್ರಲ್ಲಿ 2 ಟೀಗಳಲ್ಲಿ 1 ಕ್ಯಾಪಿಟಲ್ ಟಿ ಇತ್ತಂದರೆ ಎತ್ತರ, 2 ಎಗಳಲ್ಲಿ 1 ಕ್ಯಾಪಿಟಲ್ ಎ ಇತ್ತಂದರೆ ಅಕ್ಷೀಯ. ಆದ ಕಾರಣ ಎತ್ತರ ಅಕ್ಷೀಯ. ನಾನೊಂದು ವೃತ್ತವನ್ನು ಬರೆದಿದ್ದೇನೆ ಸೂಚಿಸೋದಕ್ಕೆ. ಇಲ್ಲಿ ಸೂಚಿಸೋಣ ವಿದ್ಯಾರ್ಥಿಗಳೇ ವೃತ್ತವನ್ನು. ವೃತ್ತ ಎತ್ತರ ಅಕ್ಷೀಯ. ಯಾಕೆ ಎತ್ತರ ಅಕ್ಷೀಯ? ವೆರಿ ಗುಡ್. 1 ಕ್ಯಾಪಿಟಲ್ ಟಿ ಇದೆ, 1 ಕ್ಯಾಪಿಟಲ್ ಎ ಇದೆ. ಆದ ಕಾರಣ ಎತ್ತರ ಅಕ್ಷೀಯ, ಎತ್ತರ ಅಕ್ಷೀಯ, ಎತ್ತರ ಅಕ್ಷೀಯ, ಎತ್ತರ ಅಕ್ಷೀಯ, ಎತ್ತರ ಅಕ್ಷೀಯ, ಎತ್ತರ ಅಕ್ಷೀಯ. ವೃತ್ತ ತೋರಿಸ್ತಾ ಇದ್ದೀನಿ ಸೂಚಕಕ್ಕಾಗಿ. ಎತ್ತರ ಅಕ್ಷೀಯ ಅಲ್ಲ, ಎತ್ತರ ಅಕ್ಷೀಯ. ನೋಡಿ, ಇದಿಷ್ಟು ಎತ್ತರ ಹಾಗೂ ಅಕ್ಷೀಯ. ಎಷ್ಟಿದ್ದಾವೆ ಲೆಕ್ಕ ಹಾಕಿ. 1 2 3 4 5 6 7 8 9. ಸೊ 9 ಸಸ್ಯಗಳು ಎತ್ತರ ಅಕ್ಷೀಯ ತೋರ್ಪಡಿಕೆಯ ಬಟಾಣಿ ಸಸ್ಯಗಳಾಗಿದ್ವು. ನೋಡಿ, ಒಂದು ತ್ರಿಭುಜ ಆಯಿತು. ನೆಕ್ಸ್ಟ್ ನೋಡೋಣ. 2 ಕ್ಯಾಪಿಟಲ್ ಟಿಗಳಲ್ಲಿ 1 ಕ್ಯಾಪಿಟಲ್ ಟಿ ಇತ್ತಂದರೆ ಎತ್ತರ, 2 ಎಗಳಲ್ಲಿ ಕ್ಯಾಪಿಟಲ್ ಏನೇ ಇಲ್ಲ, ಸ್ಮಾಲ್ ಎ ಇದೆ. ಆವಾಗ ಅದೇನಾಗಿರುತ್ತದೆ? ಎತ್ತರ ತುದಿ. ಹೂವು ತುದಿಯಲ್ಲಿ ಬೆಳೆದಿದೆ ಹಾಗೂ ಎತ್ತರ ತುದಿಯ ಕೊನೆ, ಕೊನೆ ಅಂತಲೂ ಮಾಡ್ಕೊಳ್ಳಿ. ಇದು ಕೊನೆ, ಹೂವು ಕೊನೆ ಸ್ಥಾನ. ಎತ್ತರ
ಸಸ್ಯ, ಹೂವಿನ ಸ್ಥಾನ ಕೊನೆ ಭಾಗದಲ್ಲಿದೆ. ಆಗ ನಾವು ನೋಡೋಣಂತೆ ಆ ರೀತಿ ಇರ್ತಕ್ಕಂಥದ್ದು ತ್ರಿಭುಜ ಅಂತ ನಾವು ಸೂಚಿಸಿದ್ದೇವೆ. ತ್ರಿಭುಜ ಹಾಕೋಣಂತೆ. ಕ್ಯಾಪಿಟಲ್ ಟಿ ನೋಡಿ ತ್ರಿಭುಜ, ಕರೆಕ್ಟ್. ಇಲ್ಲಿ ನೋಡಿ ತ್ರಿಭುಜ, ಮತ್ತೆ ತ್ರಿಭುಜ. ನೋಡೋಣ, 3 ಸರಿಯಾಗಿ ಹೊಂದಿದೆ. ಸೊ 3 ರೀತಿ ಎತ್ತರ ಹಾಗೂ ಕೊನೆ ನಾವು ತ್ರಿಭುಜವನ್ನು ಸೂಚಿಸಿದ್ದೇವೆ. ನೆಕ್ಸ್ಟ್ 3 ನೋಡ್ತೇವೆ. ಕ್ಯಾಪಿಟಲ್ ಟಿಗಳೇ ಇಲ್ಲ, 2 ಟಿಗಳಲ್ಲಿ 2 ಸ್ಮಾಲ್ ಟಿಗಳೇ ಇದ್ದಾವೆ. ಆದರೆ ಎಗಳಲ್ಲಿ ಒಂದಾದರೂ ಕ್ಯಾಪಿಟಲ್ ಎ ಇದೆ. ಆದ ಕಾರಣ ಗಿಡ್ಡ, ಆದರೆ ಹೂವಿನ ಸ್ಥಾನ ಅಕ್ಷೀಯ. ಅದಕ್ಕೆ ನಾವು ಬಾಕ್ಸ್, ಸ್ಕ್ವೇರ್. ನೋಡೋಣ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈಗ ಬಾಕ್ಸ್ಗೆ ನಾವು ಮತ್ತೊಂದು ಬಣ್ಣವನ್ನು ಸೂಚಿಸೋಣ ವಿದ್ಯಾರ್ಥಿಗಳೇ, ನಮ್ಮ ಕಲಿಕೆಗೆ ಅನುಕೂಲ ಆಗುವುದಕ್ಕಾಗಿ. ಸ್ಕ್ವೇರ್, ಸ್ಕ್ವೇರ್, ಸ್ಕ್ವೇರ್. ನೋಡಿ, ಗಮನಿಸಿ, ಗಿಡ್ಡ ಹಾಗೂ ಅಕ್ಷೀಯ. ಇನ್ನು ಉಳಿದಿದ್ದು ಒಂದೇ ಒಂದು, ಗಿಡ್ಡ ತುದಿ ಅಥವಾ ಕೊನೆ, ಅಥವಾ ಅನ್ನೋದು ಬೇಡ, ಇಲ್ಲಿ ಕೊನೆ ಅಂತ ಬರೆಯೋಣ. ರಾಂಬಸ್. ಸೊ ನಾವು ರಾಂಬಸ್ ಅನ್ನು ಸೂಚಿಸ್ತಾ ಇದ್ದೇವೆ. ಒಂದೇ ಒಂದಿದೆ ರಾಂಬಸ್. ಗಮನಿಸಿದ್ರಿ? ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಈ ಚೆಕ್ಕರ್ ಬೋರ್ಡ್. ಈ ಚೆಕ್ಕರ್ ಬೋರ್ಡ್ ಬರೆಯುವಾಗ ನೀವು ಈ ಲಿಂಗಾಣುಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಏನು ಹೊಂದುತ್ತಾ ಇದೆ ಆ ಲಿಂಗಾಣುಗಳನ್ನು ಕೂಡಿಸಿ ನೀವು ಈ ಚೆಕ್ಕರ್ ಬೋರ್ಡಲ್ಲಿ ಬರೆದ ಮೇಲೆ ಖಚಿತವಾಗಿಯೂ ನಿಮಗೆ 9:3:3:1 ಅನುಪಾತ ಬರಲೇಬೇಕು. ಅದು ಬಂದಿಲ್ಲ ಅಂತ ಹೇಳಿದರೆ ಎಲ್ಲೋ ಒಂದು ಲಿಂಗಾಣುಗಳ ವ್ಯತ್ಯಾಸ ಆಗಿದೆ ಬರವಣಿಗೆಯಲ್ಲಿ. ಆಗ ನೀವು ಪುನಃ ಬರೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಖಚಿತ ಗೊತ್ತಾಗೋದು ತ್ರಿಭುಜಗಳನ್ನು ನೀವು ಹಾಕಿಕೊಂಡಾಗ. ನೋಡಿ, ತ್ರಿಭುಜಗಳನ್ನು ಹಾಕಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೆಂಡಲರ ದ್ವಿತಳೀಕರಣದ ಪ್ರಯೋಗದ ಅನುಪಾತವು 9:3:3:1. ಈ ಸೂಚಕಗಳಿಗೋಸ್ಕರನೇ ನಾವು ಈ ರೇಖಾಗಣಿತದ ಚಿಹ್ನೆಗಳನ್ನು ಬಳಸ್ತೇವೆ. ವಿದ್ಯಾರ್ಥಿಗಳಿಗೆ ಈ ಒಂದು ದ್ವಿತಳೀಕರಣದ ಮೆಂಡಲರ ಪ್ರಯೋಗದ ಮೊದಲನೇ ಉದಾಹರಣೆ ಅರ್ಥ ಆಗಿದೆ ಎಂದು ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ 5 ಅಂಕದ ಪ್ರಶ್ನೆ ಅಥವಾ 4 ಅಂಕದ ಪ್ರಶ್ನೆ ಸಹ ಆಗಬಹುದು. ಮೆಂಡಲರ ದ್ವಿತಳೀಕರಣದ ಪ್ರಯೋಗದ ಅನುಪಾತವು 9:3:3:1 ಎಂಬುದನ್ನು ಪ್ರಾಯೋಗಿಕವಾಗಿ ಸಾಬೀತುಪಡಿಸಿ. ನೀವು ಮೊದಲಿಗೆ ಬರೀಬೇಕಾಗಿರೋದು ದ್ವಿತಳೀಕರಣ ಎಂದರೇನು, 2 ಲಕ್ಷಣಗಳನ್ನು ಆಧರಿಸಿ 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆಗೆ ದ್ವಿತಳೀಕರಣ ಎನ್ನುವರು. ಪ್ರಯೋಗ ನೀವು ವಿವರಣೆ ಬರೀಬೇಕಂತ ಇಲ್ಲ. ಯಾವ ರೀತಿ ಇಲ್ಲಿ ಹಂತ ಹಂತವಾಗಿ ನಾವು ತಿಳ್ಕೊಂಡಿದ್ದೇವೆ ಆ ಹಂತಗಳನ್ನು ನೀವು ಬರೆದ್ರೆ ಪೂರ್ಣ ಅಂಕ ನಿಮಗೆ ಸಿಗುತ್ತೆ. ಆಯ್ದ ಲಕ್ಷಣ, ಪೋಷಕ ಸಸ್ಯಗಳು, ಪ್ರಜನಾಂಗಗಳು, ಲಿಂಗಾಣುಗಳು, ಅಡ್ಡ ಹಾಯಿಸುವಿಕೆ ಅಥವಾ ಪರಕೀಯ ಪರಾಗಸ್ಪರ್ಶ ಕ್ರಿಯೆ, ಯುಗ್ಮಜ, F1 ಪೀಳಿಗೆಯು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಹೊಂದುತ್ತೆ, F1 ಲಿಂಗಾಣುಗಳು, ಚೆಕ್ಕರ್ ಬೋರ್ಡ್ F2 ಪೀಳಿಗೆ, ಹಾಗೂ ಸೂಚನೆ ಕೊನೆಗೆ ಅದರ ಪ್ರಕಟ ಅನುಪಾತ. ವಿದ್ಯಾರ್ಥಿಗಳೆಲ್ಲರೂ ಸಹ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಾಗಾದರೆ ಎರಡನೇ ಉದಾಹರಣೆಯನ್ನು ನಾವು ನೋಡೋಣಂತೆ. ಆಯ್ದ ಲಕ್ಷಣ. ನಾವೇ ಒಂದು ಲಕ್ಷಣ, 7 ಲಕ್ಷಣಗಳಿದ್ದಾವೆ ಬಟಾಣಿ ಸಸ್ಯದ್ದು. ಆಯ್ದ ಲಕ್ಷಣ
ಸೊ ನಾವು ಲಕ್ಷಣಗಳನ್ನು ಆಯ್ಕೆ ಮಾಡಿಕೊಳ್ಳೋಣ. ಬೀಜದ ಆಕಾರ, ಬೀಜದ ಬಣ್ಣ. ಸೊ 2 ಲಕ್ಷಣ ತೆಗೆದುಕೊಂಡಿದ್ದೇನೆ. ಬೀಜದ ಆಕಾರ, ಬೀಜದ ಬಣ್ಣ. ಪೋಷಕ ಸಸ್ಯಗಳು. ಸೊ ಬೀಜದ ಆಕಾರ ದುಂಡನೆಯ ಆಕಾರ ಬೀಜ ಅಥವಾ ಸುಕ್ಕಾದ. ಬೀಜದ ಬಣ್ಣ ಹಳದಿ, ಹಸಿರು. ನಾವೇನು ಹೇಳಿದ್ವಿ, 2 ಲಕ್ಷಣಗಳನ್ನು ಆಧರಿಸಿ. ಆದ ಕಾರಣ ನೀವು ಪೋಷಕ ಸಸ್ಯಗಳು ಬರೆಯುವಾಗ ದುಂಡನೆ ಸುಕ್ಕಾದ ಬರೆದ್ರೆ ಅದು ಒಂದೇ ಲಕ್ಷಣ ಆಗುತ್ತೆ. ಸೊ ಪೋಷಕ ಸಸ್ಯಗಳಲ್ಲಿ 2 ಲಕ್ಷಣ ಹೊಂದಿರೋದಿರಬೇಕು. ಇದು ಪ್ರಬಲ ಲಕ್ಷಣ, ದುಂಡನೆ ಮತ್ತು ಹಳದಿ. ದುಂಡನೆ ಬೀಜವನ್ನು ಹೊಂದಿದ್ದು ಹಳದಿ ಬಣ್ಣವನ್ನು ಹೊಂದಿದೆ. ಸುಕ್ಕಾದ ಬೀಜ ಹೊಂದಿದ್ದು ಹಸಿರು ಬಣ್ಣ ಹೊಂದಿದೆ. ಪ್ರಜನಾಂಗಗಳು ನಾವಿಲ್ಲಿ ಪ್ರಜನಾಂಗಗಳು ದುಂಡನೆ, ನೀವು ಯಾವ ಅಕ್ಷರವಾಗಲೂ ತೆಗೆದುಕೊಳ್ಳಿ. ನಾನೀಗ ಕ್ಯಾಪಿಟಲ್ R ರೌಂಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಆದರೆ ಅದ ಕಾರಣ ದುಂಡನೆಗೆ ರೌಂಡ್ ಅಂತೀವಿ. ಸೊ ಕ್ಯಾಪಿಟಲ್ R. ಹಳದಿಗೆ Y. ಸೊ ನಾವಿಲ್ಲಿ ಯಾವ್ದು ತಗೋಬೋದು? ಕ್ಯಾಪಿಟಲ್ Y. ಇಲ್ಲಿ ನಾವು ನೋಡುವಾಗ ಸುಕ್ಕಾದ ಸ್ಮಾಲ್ y. ಪೋಷಕ ಪ್ರಜನಾಂಗಗಳು. ಲಿಂಗಾಣುಗಳು ದ್ವಿಗುಣಿತದಿಂದ ಏಕಗುಣಿತಕ್ಕೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಾಲ್ಕು ಸೇರಿಸಿ ಬರಿತೀವಿ. ಕ್ಯಾಪಿಟಲ್ R, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y. F1 ಪೀಳಿಗೆ, F1 ಜನರೇಷನ್. ಒಂದು ಕ್ಯಾಪಿಟಲ್ R ಇತ್ತಂದರೆ ಎಲ್ಲವೂ ದುಂಡನೆ ಬೀಜಗಳೇ, ದುಂಡನೆ ಆಕಾರ ಹೊಂದಿದ ಬೀಜಗಳು. ಎಲ್ಲವೂ ಬೀಜಗಳು ಹಳದಿ ಬಣ್ಣದಲ್ಲಿದ್ದಾವೆ. ಕ್ಯಾಪಿಟಲ್ Y ಸಹ ಇದೆ. ನೆಕ್ಸ್ಟ್ ನಾವೇನು ನೋಡ್ತೇವೆ? ಮುಖ್ಯವಾಗಿ ಈಗ F1 ಪೀಳಿಗೆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಂದುತ್ತೆ. ಹಾಗಾದರೆ F1 ಲಿಂಗಾಣುಗಳು ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದ ತಕ್ಷಣ ಕ್ಯಾಪಿಟಲ್ R, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y. ಹಾಗಿದ್ರೆ ಇದು ಸ್ವಕೀಯ ಅಂತ ಹೇಳಿರೋದ್ರಿಂದ ಹಾಗೆ ನಾವು ಒಂದು ಕ್ಯಾಪಿಟಲ್ R ಇಂದ 2 Yಗಳನ್ನು ಗುಣಿಸ್ಕೊಳ್ಳಿ, ಒಂದು ಸ್ಮಾಲ್ r ಇಂದ ಮತ್ತೆ 2 Yಗಳನ್ನು ಗುಣಿಸ್ಕೊಳ್ಳಿ. ನಿಮಗೆ ಸಿಗ್ತಕ್ಕಂತಹ ಲಿಂಗಾಣುಗಳನ್ನು ನೀವಿಲ್ಲಿ ಬರೀಬಹುದು. ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಸ್ಮಾಲ್ y, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ r, ಸ್ಮಾಲ್ y. ಈಗ ನಾವು ಈ ಲಿಂಗಾಣುಗಳನ್ನು ಬರೆದಿದ್ದೇವೆ. ಈಗ ನಾವು ಚೆಕ್ಕರ್ ಬೋರ್ಡನ್ನು ರಚಿಸೋಣ.
ಲಿಂಗಾಣುಗಳು. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ವೈ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ. F1 ಲಿಂಗಾಣುಗಳು F2 ಪೀಳಿಗೆಯನ್ನು ಕೊಡಲು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಂದುತ್ತಾ ಇದ್ದಾವೆ. ಲಿಂಗಾಣುಗಳನ್ನು ಬರೆದಿದ್ದೇವೆ. ಚೆಕ್ಕರ್ ಬೋರ್ಡ್ ಇದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಈಗ ಚೆಕ್ಕರ್ ಬೋರ್ಡನ್ನು ನಾವು ಪೂರ್ಣಗೊಳಿಸೋಣ ವಿದ್ಯಾರ್ಥಿಗಳೇ. ಕ್ಯಾಪಿಟಲ್ ಆರ್ ಎಲ್ಲ ನಾಲ್ಕು ಸೇರಿಸಿ ಆಯಾ ಬಾಕ್ಸಲ್ಲಿ ಬರೆಯೋದು. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ನಾವು ಮೊದಲು ಕ್ಯಾಪಿಟಲ್ ಲೆಟರ್ಸ್ ದೊಡ್ಡ ಅಕ್ಷರಗಳನ್ನು ಬರೆಯೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲ ಉಂಟಾಗೋದಿಲ್ಲ. ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ. ನೋಡಿ, ಎಲ್ಲರೂ ಸಹ ಇದನ್ನು ನೀವು ಈಗಾಗಲೇ ಬರೆದಿದ್ದೀರಿ. ಈಗ ನಾವು ಇದರಲ್ಲಿ ಸೂಚಿಸೋಣಂತೆ ಯಾವ ರೀತಿಯ ಒಂದು ಸಸ್ಯಗಳು ಅಂತ. 2 ಆರುಗಳಲ್ಲಿ 1 ಆರ್ ಕ್ಯಾಪಿಟಲ್ ಆರ್ ಇತ್ತಂದರೆ ಅದು ದುಂಡನೆ. 2 ವೈಗಳಲ್ಲಿ 1 ಕ್ಯಾಪಿಟಲ್ ವೈ ಇತ್ತಂದರೆ ಹಳದಿ. ಸೊ ಇದನ್ನು ನಾವು ರೌಂಡ್ ಸೂಚಿಸೋಣಂತೆ. ಅದೇ ರೀತಿಯಲ್ಲಿ 2 ಆರುಗಳಲ್ಲಿ 1 ಆರ್ ದೊಡ್ಡ ಅಕ್ಷರ ಆರ್ ಇದ್ದರೆ ದುಂಡನೆ, ಆದರೆ ವೈ 2 ಸಣ್ಣ ಇದೆ ಅಂದರೆ ಹಸಿರು. ಇದನ್ನು ನಾವು ತ್ರಿಭುಜ. ಅದೇ ರೀತಿಯಲ್ಲಿ ಆರುಗಳು ಚಿಕ್ಕದೇ ಇದ್ದಾವೆ, ಸುಕ್ಕಾದ, ಸುಕ್ಕಾದ, ಆದರೆ ವೈ ದೊಡ್ಡದೊಂದಿದೆ, ಹಳದಿ. ಸೊ ಇದನ್ನು ನಾವು ಸ್ಕ್ವೇರ್. ಸ್ಮಾಲ್ ಆರುಗಳೇ ಇದೆ, ಸ್ಮಾಲ್ ವೈನೇ ಇದೆ, ಹಾಗಿದ್ದಾಗ ಸುಕ್ಕಾದ ಮತ್ತು ಹಸಿರು, ರಾಂಬಸ್. ಇದು ನಮಗೆ ಸೂಚನೆ ಯಾಕೆ? ದ್ವಿತಲೀಕರಣದ ಅನುಪಾತವು 9:3:3:1 ಎಂಬುದನ್ನು ರುಜು ಮಾಡೋದಕ್ಕೆ. ಈಗ ಗಮನಿಸಿ, ಕ್ಯಾಪಿಟಲ್ ಆರ್ ಮತ್ತು ಕ್ಯಾಪಿಟಲ್ ವೈಗಳಿರೋ ಹತ್ರ ಎಲ್ಲ ಕಡೆ ನಾವು 0 ಸುತ್ತೋಣ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಇದೆ, ಆದರೆ ವೈಗಳು ಸ್ಮಾಲ್ ವೈಗಳೇ ಇದ್ದಾವೆ, ತ್ರಿಭುಜ. ಸ್ಮಾಲ್ ಆರುಗಳೇ ಇದ್ದಾವೆ, ಆದರೆ ವೈಗಳು ಕ್ಯಾಪಿಟಲ್ ಇದ್ದಾವೆ, ಸ್ಕ್ವೇರ್.
ಎಲ್ಲವೂ ಚಿಕ್ಕಕ್ಷರಗಳೇ ಇದ್ದಾವೆ. ರಾಂಬಸ್ ನೋಡಿ. ಈಗ ಸೊನ್ನೆಗಳು ವೃತ್ತಗಳು ಅಂತೀವಿ ನಾವು. ವೃತ್ತಗಳು 1 2 3 4 5 6 7 8 9. ಸೊ 9 ವೃತ್ತಗಳಿದ್ದಾವೆ. ಇಲ್ಲಿ ನಾವು ಬರೀಬಹುದು. ಇವು ದುಂಡನೆ ಮತ್ತು ಇವಿರುವುದು 9. ತ್ರಿಭುಜಗಳು 1 2 3. ಸೊ ಇವು 3. ಸ್ಕ್ವೇರ್ ಇವು ಸಹ 3. ಕೊನೆಗೆ 1. ಕಾರಣ 9:3:3:1 ಅನುಪಾತ. ಇದನ್ನು ಒಂದು ನೋಡಿ, ತ್ರಿಭುಜ ನೀವು ಇಲ್ಲಿ ಹಾಕ್ಬೋದು. ಎಲ್ಲ ಸೊನ್ನೆಗಳನ್ನು ಒಟ್ಟು ಸೇರಿಸಿದ್ರೆ ಎಲ್ಲ ತ್ರಿಭುಜಗಳನ್ನು ಒಟ್ಟು ಸೇರಿಸೋಣ. ಸ್ಕ್ವೇರ್ಗಳನ್ನು ಒಟ್ಟು ಸೇರಿಸೋಣ. ಸೊ ನಮಗೆ ಖಚಿತವಾಗಿಯೂ ದ್ವಿತಳೀಕರಣದ ಅನುಪಾತ 9:3:3:1 ಎಂಬುದು ರುಜುವಾಯಿತು ವಿದ್ಯಾರ್ಥಿಗಳೇ. ಸೊ 9 ಸಸ್ಯಗಳು 2 ಪ್ರಬಲ ಲಕ್ಷಣಗಳನ್ನು ಹೊಂದಿರುವ ಸಸ್ಯಗಳಾಗಿರ್ತವೆ. 3 ಸಸ್ಯಗಳು 1 ಪ್ರಬಲ ಲಕ್ಷಣ, 1 ದುರ್ಬಲ, ಮತ್ತೊಂದರಲ್ಲಿಯೂ ಸಹ 1 ಪ್ರಬಲ ಮತ್ತೊಂದು ದುರ್ಬಲ. ಆದರೆ ಕೊನೆಯದು ಎಲ್ಲವೂ ದುರ್ಬಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು ಸಿಗ್ತವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ತೆಗೆದುಕೊಂಡಿರ್ತಕ್ಕಂಥ 2 ಲಕ್ಷಣಗಳನ್ನು ಹೊಂದಿರತಕ್ಕಂಥ 2 ವಿಭಿನ್ನ ಸಸ್ಯಗಳು ತೆಗೆದುಕೊಂಡ್ರೆ ನಮಗೆ ವೈವಿಧ್ಯಮಯವಾದ ಸಸ್ಯಗಳು ಇಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ವೈವಿಧ್ಯಮಯವಾದ ಬೀಜಗಳು, ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು ಹುಟ್ಟುಕೊಳ್ತಾ ಇದ್ದಾವೆ. ಇದು ಪ್ರಯೋಗ ಮೆಂಡಲರಿಗೆ ಆಶ್ಚರ್ಯವನ್ನು ತಂತು. ಹಾಗೂ ತಾನು ಕಲ್ತಿರ್ತಕ್ಕಂಥ ಗಣಿತ ವಿಜ್ಞಾನದ ಅಂಶಗಳನ್ನು ತನ್ನ ಈ ಪ್ರಯೋಗಗಳಿಗೆ ಅಳವಡಿಸಿಕೊಂಡು ಮೆಂಡಲರು ನಿಯಮಗಳನ್ನು ಬೆಳಕಿಗೆ ತರ್ತಾರೆ. ಮೆಂಡಲರ ನಿಯಮಗಳು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಗ್ರೆಗರ್ ಮೆಂಡಲರು ತಮ್ಮ ಏಕತಳೀಕರಣ ಹಾಗೂ ದ್ವಿತಳೀಕರಣದ ಪ್ರಯೋಗಗಳಿಂದ ನಿಯಮಗಳನ್ನು ಬೆಳಕಿಗೆ ತಂದಿರತಕ್ಕಂಥದ್ದು. ಮೊದಲನೇ ನಿಯಮ ಪ್ರತ್ಯೇಕತೆಯ ನಿಯಮ. ಏನಿ ಪ್ರತ್ಯೇಕತೆಯ ನಿಯಮ? ನಿಯಮಗಳನ್ನು ನಾವು ವ್ಯಾಖ್ಯಾನಗಳು ಏನಿರ್ತಾವೋ ಅದೇ ರೀತಿಯಲ್ಲಿ ಬರೀತಕ್ಕಂಥದ್ದು ಉತ್ತಮ. ಇಲ್ಲ ಅಂದರೂ ಸಹ ಅರ್ಥ ಮಾಡಿಕೊಂಡು ಅರ್ಥ ವ್ಯತ್ಯಾಸವಾಗದಲೇ ಬರೀತಕ್ಕಂಥದ್ದು ಶ್ರೇಷ್ಠ. ಪ್ರತ್ಯೇಕತೆಯ ನಿಯಮ: ನಿಷೇಚನೆಯ ಸಮಯದಲ್ಲಿ ಲಿಂಗಾಣುಗಳು ದ್ವಿಗುಣಿತದಿಂದ ಏಕಗುಣಿತಕ್ಕೆ ಪ್ರತ್ಯೇಕಗೊಳ್ಳುತ್ತದೆ ಹಾಗೂ ಆ ಲಕ್ಷಣದ ಗುಣವನ್ನು ಹೊಂದಿರುತ್ತದೆ. ಏನರ್ಥ ಆಯಿತು? ನಿಷೇಚನೆ, ಫರ್ಟಿಲೈಸೇಷನ್, ಫ್ಯೂಷನ್. ಸೊ ನಿಷೇಚನೆ ಸಮಯದಲ್ಲಿ ಲಿಂಗಾಣುಗಳು ಹೇಗಿರ್ತವೆ? ಮೊದಲು ದ್ವಿಗುಣಿತ ಇರ್ತವೆ. ಗಮನಿಸಿ, ಇಲ್ಲಿ ಏಕತಳೀಕರಣದಲ್ಲಿ ನೀವು ಗಮನಿಸಿದರೆ ಗೊತ್ತಾಗುತ್ತೆ, ಲಿಂಗಾಣುಗಳು ದ್ವಿಗುಣಿತದಲ್ಲಿದ್ದಾವೆ. ಅವು ಏನಾಗ್ತವೆ? ಏಕಗುಣಿತಕ್ಕೆ ಇಳಿತವೆ. ಏಕಗುಣಿತಕ್ಕೆ ಇಳಿತವೆ, ಪ್ರತ್ಯೇಕಗೊಳ್ಳುತ್ತದೆ. ಹಾಗೂ ಅಷ್ಟೇ ಅಲ್ಲ, ಆ ಲಕ್ಷಣದ ಗುಣವನ್ನೂ ಹೊಂದಿರುತ್ತದೆ. ದ್ವಿಗುಣಿತದಿಂದ ಏಕಗುಣಿತಕ್ಕೆ ಲಿಂಗಾಣುಗಳು ನಿಷೇಚನ ಸಮಯದಲ್ಲಿ ಬೇರ್ಪಡಿಕೆಯಾದರೂ ಆ ಲಿಂಗಾಣುವು ಆ ದ್ವಿಗುಣಿತದ ಲಕ್ಷಣವನ್ನು ಪೂರ್ಣವಾಗಿ ಹೊಂದಿರುತ್ತೆ. ಇದು ಮೆಂಡಲರ ಮೊದಲನೇ ನಿಯಮ, ಪ್ರತ್ಯೇಕತೆಯ ನಿಯಮ. ಮೆಂಡಲರ ಎರಡನೇ ನಿಯಮ ಸ್ವತಂತ್ರ ವಿಂಗಡಣೆಯ ನಿಯಮ, ಲಾ ಆಫ್ ಸೆಗ್ರಿಗೇಷನ್. ದ್ವಿತಳೀಕರಣದ ಪ್ರಯೋಗದಿಂದ
ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಸಮಯದಲ್ಲಿ ಎರಡೂ ಲಕ್ಷಣಗಳನ್ನು ಹೊಂದಿರುವ ಲಿಂಗಾಣುಗಳು ಸ್ವತಂತ್ರವಾಗಿ ತೋರ್ಪಡಿಕೆಗೊಳ್ಳುತ್ತವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎರಡನೇ ನಿಯಮ ದ್ವಿತಳೀಕರಣ. ದ್ವಿತಳೀಕರಣ ಅಂದರೆ ಎರಡು ಲಕ್ಷಣ. ಒಮ್ಮೆ ಗಮನಿಸೋಣಂತೆ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಎ. ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಸಮಯದಲ್ಲಿ ಇಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆದವು. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಎ ಸ್ಮಾಲ್ ಟಿ ಸ್ಮಾಲ್ ಎ. ಎರಡು ಲಕ್ಷಣಗಳನ್ನು ಹೊಂದಿರುವ ಲಿಂಗಾಣುಗಳು ಸ್ವತಂತ್ರವಾಗಿ ತೋರ್ಪಡಿಕೆಗೊಳ್ಳುತ್ತವೆ. ಇಲ್ಲಿ ಲಿಂಗಾಣುಗಳು ಬಂದಾಗ ಈ ಎರಡು ಟೀಗಳಲ್ಲಿ ಇರ್ತಕ್ಕಂಥ ಎತ್ತರ ಲಕ್ಷಣ ಒಂದು ಟಿ ತೋರಿಸುತ್ತೆ. ಅಷ್ಟೇ ಅಲ್ಲ, ಹೂವಿನ ಸ್ಥಾನ ಅಕ್ಷೀಯದಲ್ಲಿದೆ. ಆ ಹೂವಿನ ಸ್ಥಾನ ಎ ಎಂಬುದು ತನ್ನ ಲಕ್ಷಣವನ್ನು ಸಹ ತೋರ್ಪಡಿಕೆ ಮಾಡಿಕೊಳ್ಳುತ್ತೆ. ಎರಡು ತೋರ್ಪಡಿಕೆ ಲಕ್ಷಣಗಳು ಲಿಂಗಾಣುಗಳು ಹೊಂದಿರ್ತವೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಸ್ವತಂತ್ರವಾಗಿ ತೋರ್ಪಡಿಕೆಗೊಳ್ಳುತ್ತವೆ. ಆ ಲಿಂಗಾಣುಗಳು ಸ್ವತಂತ್ರವಾಗಿ ತೋರ್ಪಡಿಕೆಗೊಳ್ಳುತ್ತವೆ. ಇಲ್ಲಿ ನೋಡಿ, ದುರ್ಬಲ ಲಕ್ಷಣಗಳಲ್ಲಿರ್ತಕ್ಕಂಥದ್ದು ಗಿಡ್ಡ ಸ್ಮಾಲ್ ಟಿ ತೋರ್ಪಡಿಕೆಗೊಳ್ಳುತ್ತೆ. ಅದು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಾಗ. ಕೊನೆಯ ಹೂವಿನ ಸ್ಥಾನ ಸ್ಮಾಲ್ ಎ ಅದು ಸಹ ತನ್ನ ಲಕ್ಷಣವನ್ನು ತೋರ್ಪಡಿಕೆಗೊಳಿಸುತ್ತೆ. ಹೀಗೆ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಾಗ ದ್ವಿತಳೀಕರಣದಲ್ಲಿ ಉತ್ಪತ್ತಿಯಾದ ಲಿಂಗಾಣುಗಳು ಸ್ವತಂತ್ರವಾಗಿ ತೋರ್ಪಡಿಕೆಗೊಳ್ಳುತ್ತವೆ. ಇದನ್ನೇ ನಾವು ಸ್ವತಂತ್ರ ವಿಂಗಡಣೆಯ ನಿಯಮ ಅಂತ ಕರೀತೇವೆ. ವಿದ್ಯಾರ್ಥಿಗಳೇ, ಒಂದು 3-4 ಬಾರಿ ಈ ನಿಯಮಗಳನ್ನು ನೀವು ಬರೆದು ಹಾಗೂ ಅದಕ್ಕೆ ಉದಾಹರಣೆ ಸಹಿತ ಇರ್ತಕ್ಕಂತಹ ಪ್ರಾಯೋಗಿಕ ಅಂಶಗಳನ್ನು ನೀವು ಗಣನೆಗೆ ತೆಗೆದುಕೊಂಡ್ರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಇನ್ನು 3ನೇ ನಿಯಮ ಪ್ರಾಬಲ್ಯ ನಿಯಮ, ಲಾ ಆಫ್ ಡಾಮಿನೆನ್ಸಿ. ನಾವು ನೋಡಿದ್ವಿ, F1 ತಳಿಯಲ್ಲಿ ಯಾವ ಲಕ್ಷಣವು ತೋರ್ಪಡಿಕೆಯಾಗುತ್ತೋ ಅದು ಪ್ರಬಲ. The character that is being shown off in the F1 generation is called dominant. ದೌರ್ಬಲ್ಯ ನಿಯಮ, F1 ತಳಿಯಲ್ಲಿ ಯಾವ ಲಕ್ಷಣವು ಹುದುಗಿರುತ್ತದೆಯೋ ಅದು ದುರ್ಬಲ. ಒಂದು ಗಮನಿಸಿ, ಏಕತಳೀಕರಣದಲ್ಲಿ ನಾವು F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತು. ಅದರಲ್ಲಿ ಎಲ್ಲವೂ ಎತ್ತರ. ಯಾಕೆ ಎತ್ತರ? ಇದು ತೋರ್ಪಡಿಕೆಗೊಳ್ತು. ಅದನ್ನೇ ಇಲ್ಲಿ ಹೇಳ್ತಾರೆ, ಯಾವ ಲಕ್ಷಣವು ತೋರ್ಪಡಿಕೆಯಾಗುತ್ತೋ ಅದು ಪ್ರಬಲ. ಆ ನಿಯಮ ಪ್ರಾಬಲ್ಯ ನಿಯಮ. ಇನ್ನು ದೌರ್ಬಲ್ಯ ನಿಯಮ, F1 ತಳಿಯಲ್ಲಿ ಯಾವ ಲಕ್ಷಣವು ಹುದುಗಿರುತ್ತದೆಯೋ ಅದು ದುರ್ಬಲ. ಸೊ ಅದೇ F1 ತಳಿಯಲ್ಲಿ ತೋರ್ಪಡಿಕೆನೇ ಆಗಲಿಲ್ಲ, ಗಿಡ್ಡ ಸ್ಮಾಲ್ ಟಿ ಲಕ್ಷಣ, ಇದು ದುರ್ಬಲ, ದೌರ್ಬಲ್ಯ, ಲಾ ಆಫ್ ರಿಸಿಸಿವ್. ಒಟ್ಟು ಮೆಂಡೆಲರು 4 ನಿಯಮಗಳು, ಪ್ರತ್ಯೇಕತೆಯ ನಿಯಮ, ಪ್ರಾಬಲ್ಯ ನಿಯಮ, ದೌರ್ಬಲ್ಯ ನಿಯಮ ಹಾಗೂ ಸ್ವತಂತ್ರ ವಿಂಗಡಣೆಯ ನಿಯಮ, ಹೀಗೆ 4 ನಿಯಮಗಳನ್ನು ಗ್ರೆಗರ್ ಮೆಂಡೆಲರು ತಮ್ಮ 2 ಪ್ರಯೋಗಗಳು, ಏಕತಳೀಕರಣ ದ್ವಿತಳೀಕರಣ ಪ್ರಯೋಗಗಳ ಮುಖಾಂತರ ಬೆಳಕಿಗೆ ತರ್ತಾರೆ. ಅಂಥ ಪ್ರಯೋಗಗಳ ಹಾಗೂ ನಿಯಮಗಳ ಬಗ್ಗೆ ನಾವಿವತ್ತು ತಿಳ್ಕೊಂಡಿದ್ದೇವೆ. ಇವತ್ತಿನ ಈ ಪಾಠದ 3ನೇ ಭಾಗದಲ್ಲಿ ಬಂದಿರತಕ್ಕಂತಹ ಮೆಂಡೆಲರ ದ್ವಿತಳೀಕರಣ ಪ್ರಯೋಗ, ಅದರ ಅನುಪಾತ 9:3:3:1 ಹಾಗೂ ಒಟ್ಟಾರೆ ಏಕತಳೀಕರಣ ದ್ವಿತಳೀಕರಣದಿಂದ ಮೆಂಡೆಲರು ಬೆಳಕಿಗೆ ತಂದಿರತಕ್ಕಂತಹ 4 ಪ್ರಮುಖ ನಿಯಮಗಳು, ಇವುಗಳನ್ನು ತಿಳ್ಕೊಂಡಿದ್ದೇವೆ. ಪುನಃ ನೀವು ಈ ಅಂಶಗಳನ್ನು ಇರುವ ಸ್ಥಳಗಳಲ್ಲಿ ಮತ್ತೊಮ್ಮೆ ಮನನ ಮಾಡಿ ಹಾಗೂ ಕೊಟ್ಟಿರ್ತಕ್ಕಂಥ ಮನೆ ಕೆಲಸ 3 ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ
ಉತ್ತರವನ್ನು ಬರೆಯಿರಿ ಎಂದು ತಿಳಿಸ್ತಾ ಆ ಪ್ರಶ್ನೆಗಳು, ಮೊದಲನೇ ಪ್ರಶ್ನೆ, ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡಲರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಎರಡನೇ ಪ್ರಶ್ನೆ, ಮೆಂಡಲರ ದ್ವಿತಳೀಕರಣ ಪ್ರಯೋಗದ ಅನುಪಾತವು 9:3:3:1 ಎಂಬುದನ್ನು ನಿರೂಪಿಸಿ. ವಿದ್ಯಾರ್ಥಿಗಳೇ, ಈ ಪ್ರಯೋಗವನ್ನು, ಮೆಂಡಲರ ಈ ಪ್ರಯೋಗದ ಒಂದು ಅನುಪಾತವನ್ನು ಸಾಬೀತುಪಡಿಸೋದಕ್ಕೆ ನೀವು ಇಚ್ಛಿಸುವ ಲಕ್ಷಣಗಳನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೂ ಉತ್ತಮ ರೀತಿಯಲ್ಲಿ ಹಂತ ಹಂತವಾಗಿ ಈ ಪ್ರಯೋಗವನ್ನು ನೀವು ಬರೆಯಿರಿ ಎಂಬುದನ್ನು ತಿಳಿಸ್ತಾ ಇವತ್ತಿನ ನಮ್ಮ ಪಾಠದ ವಿಷಯಗಳೆಲ್ಲವನ್ನೂ ಸಹ ಭಗವಂತನ ಪಾದಗಳಿಗೆ ಅರ್ಪಿಸೋಣ. ಇದೇ ಪಾಠದ ಮುಂದಿನ ಭಾಗಕ್ಕೆ ಮತ್ತೊಮ್ಮೆ ಎಲ್ಲರೂ ಸಹ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.